ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 5 ವಾಕ್ಯ 17 ತಿಳಿಸುವುದೇನೆಂದರೆ, ನಾನು ಕಾನೂನನ್ನು ರದ್ದುಗೊಳಿಸಲು ಬಂದಿಲ್ಲ, ಅದನ್ನು ಪೂರೈಸಲು ಬಂದಿದ್ದೇನೆ. ಚಿಂತನೆ: ಯೇಸು ದೇವರು ಕೊಟ್ಟ ಕಾನೂನನ್ನು ನಾಶ ಮಾಡಲು ಬಂದಿಲ್ಲ, ಬದಲಿಗೆ ಪ್ರೀತಿಯ ಮೂಲಕ ಅದನ್ನು ಪೂರ್ಣಗೊಳಿಸಲು ಬಂದಿದ್ದಾರೆ. ತನ್ನ ಜೀವನ, ಬೋಧನೆ, ಮರಣ ಮತ್ತು ಪುನರುತ್ಥಾನದ ಮೂಲಕ ಯೇಸು ಕಾನೂನನ್ನು ಪರಿಪೂರ್ಣವಾಗಿ ಪೂರೈಸಿದರು. ಕಾನೂನಿನ ಮೂಲವು ಪ್ರೀತಿ, ಕರುಣೆ ಮತ್ತು ನಂಬಿಕೆ ಎಂದು ಅವರು ತೋರಿಸಿದರು. ನಾವು ಕ್ರಿಸ್ತನನ್ನು ಅನುಸರಿಸುವಾಗ ನಿಯಮಗಳನ್ನು ಪಾಲಿಸಲು ಮಾತ್ರವಲ್ಲ, ಕಾನೂನಿನ ಆತ್ಮವನ್ನು ಪ್ರೀತಿ ಮತ್ತು ಕರುಣೆಯಿಂದ ಬದುಕಲು ನಮಗೆ ಆಹ್ವಾನಿಸುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀವು ಕಾನೂನನ್ನು ರದ್ದುಗೊಳಿಸಲು ಬಂದಿಲ್ಲ, ಆದರೆ ಅದನ್ನು ಪ್ರೀತಿಯಿಂದ ಪೂರೈಸಲು ಬಂದಿದ್ದೀರಿ. ನಿಮ್ಮ ಬೋಧನೆಗಳನ್ನು ಪ್ರಾಮಾಣಿಕ ಹೃದಯದಿಂದ ಅನುಸರಿಸಲು ನನಗೆ ಸಹಾಯ ಮಾಡಿರಿ. ಕರುಣೆ, ದಯೆ ಮತ್ತು ನಂಬಿಕೆಯ ಮೂಲಕ ನಿಮ್ಮ ಆಜ್ಞೆಗಳನ್ನು ಬದುಕಲು ನನಗೆ ಕಲಿಸಿರಿ. ಆಮೇನ್.